ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ಈ ಜಗತ್ ನೋಡು ಎಷ್ಟು ಮುಂದುವರೆದಿದೆ, ಆದ್ರೆ ನಾವು ಮಾತ್ರ ಅಲ್ಲೇ ಇದ್ದೀವಿ. ಅಂದ್ರೆ ಏನಿಲ್ಲ ಅಕ್ಕ, ಆಗ್ಲಿಂದ ನಾನೇನೋ ಕೇಳ್ಬೇಕು ಅನ್ಕೊಂಡಿದೀನಿ, ಆದ್ರೆ ಮರ್ತೋಯ್ತೈತೆ. ಏನ್ ಕೇಳ್ಬೇಕು ಅಂತ ಅನ್ಕೊಂಡಿದ್ಯಾ? ದೊಡ್ಡ ಕಾರಲ್ಲಿ ಬಂದು ನೀ ನಂಬರ್ ಇಸ್ಕೊಂಡೋದ್ರಲ್ಲ, ಯಾರವ್ರು? ನಾನು ಮಾರ್ಕೆಟ್ ಇಂದ ಬರ್ತಾ ದೂರದಲ್ಲಿ ನಿಂತ್ಕೊಂಡು ನೋಡ್ದೆ. ಯಾರಕ್ಕ ಅದು? ಪರಿಚಯದವ್ರು. ದೊಡ್ಡ ಶ್ರೀಮಂತರ ಇರ್ಬೇಕಲ್ಲ? ಹೌದು, ಯಾಕೆ? ನೋಡಿದ್ರೆ ಗೊತ್ತಾಗಿಲ್ವಾ? ಅಂತ ದೊಡ್ಡ ದೊಡ್ಡ ಪರಿಚಯ ನಿನ್ಗಿದೆ, ಆದ್ರೂ ಯೋನು ಬೊಬ್ಬ ಹೆಂಗ್ ಲುಕ್ ಕೊಡ್ತೀಯ ನೋಡು. ಶ್ರೀಮಂತರು ಪರಿಚಯ ಐತೆ, ಅವ್ರ ಸಹಾಯ ತಗೋಬೇಕು ಅಂತ ಹೇಳ್ತಿದ್ಯಾ? ನೀನ್ ಎಂತ ಸ್ವಾಭಿಮಾನಿ ಅಂತ ನನಗ್ ಗೊತ್ತಾಕ. ನಾನೇನ್ ಹೇಳಕ್ ಹೊರಟೆ ಅಂದ್ರೆ, ನಿನ್ನು ಯಾಕೆ ಹೊಸ ಫೋನ್ ತಗೊಂಡಿಲ್ಲ ಅಂತ. ಅದ್ಕೂ ಇದ್ಕೂ ಏನಿಲ್ಲ ಸಂಬಂಧ. ಈಗ ಪಾನಿಪುರಿ ಅಂಗಡಿಯವನು ಸ್ಕ್ಯಾನರ್ ತೋರ್ಸ್ತಾ, ನಮ್ಮ ಹತ್ರ ಹೊಸ ಫೋನ್ ಇದ್ದಿದ್ರೆ ನಮ್ ಬ್ಯಾಂಕ್ ಅಕೌಂಟ್ ಇಂದ ಅವನ್ ಬ್ಯಾಂಕ್ ಅಕೌಂಟ್ಗೆ ಆರಾಮಾಗಿ ಕಾಸು ಕಳ್ಸ್ಬೋದಿತ್ತು. ವಿಸಿಟಿಂಗ್ ಕಾರ್ಡ್ ನ ಹಂಗೆ ಇಟ್ಕೊಂಡ್ರೆ ಕಳ್ದೋಗುತ್ತೆ. ಅದೇ ಮೊಬೈಲ್ ಅಲ್ಲಿ ಫೋಟೋ ಹೊಡ್ಕೊಂಡು ಇಟ್ಕೊಂಡಿದ್ರೆ. ನೀನ್ ಹೇಳೋದು ಸರಿನೇ ಕಣ್ಲಾ, ಆದ್ರೆ ಹೊಸ ಫೋನ್ಗೆ ಸ್ಯಾನೆ ದುಡ್ಡು ಬೇಕಾಯ್ತದಲ್ಲ. ಹೇ ಅಕ್ಕ, ಏನಿಲ್ಲ, 15 20 ಸಾವಿರ ಆಗುತ್ತಷ್ಟೇ. ಅಯ್ಯೋ ಅಬ್ಬಬ್ಬಾ, ಅಷ್ಟೊಂದ್ ಆಯ್ತದ? ಅಕ್ಕ, ಅಷ್ಟು ದುಡ್ಡು ಒಟ್ಟಿಗೆ ಕಟ್ಬೇಕಾಗಿಲ್ಲ, ತಿಂಗಳು ದುಡ್ಡು ಕಟ್ಬೋದು. ಅದು ಅಲ್ದೆ ನಮ್ಮ ಅಂಗಡಿಗೆ ಸ್ಕ್ಯಾನರ್ ಹಾಕ್ಸಿದ್ರೆ ₹1 ₹2 ಒದ್ದಾಡೋ ಅವಶ್ಯಕತೆನೇ ಇರಲ್ಲ. ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಬೇಕಾಗಿಲ್ಲ, ದುಡ್ಡು ಕಳ್ದೋಗುತ್ತೆ ಅನ್ನೋ ಭಯನೂ ಇರೋದಿಲ್ಲ. ಯೋಚನೆ ಮಾಡಕ, ಡಿಜಿಟಲ್ ಇಂಡಿಯಾ, ನಾವು ನಮ್ ಭಾರತದ ಜೊತೆ ಅಪ್ಡೇಟ್ ಆಗ್ಬೇಕಲ್ವಾ? ಆದ್ರೂ ಚೋಟು, ಆದ್ರೂ ಗಿದ್ರು ಏನು ಇಲ್ಲ ಅಕ್ಕ, ಕಮ್ಮಿ ರೇಟ್ಗೆ ಒಳ್ಳೆ ಕ್ಯಾಮ್ರಾ ಫೋನ್ ಸಿಗುತ್ತೆ, ಬಾ ತಗೊಳ್ಳೋಣ. ಅಲ್ಲ ಕಂಟ, ಈ ಫೋನ್ನಾಗೆ ನೀನ್ ಹೇಳಿದ ಆಗಕ್ಕಿಲ್ವೇ? ಅಯ್ಯೋ, ಇದ್ರ ಕತೆ ನನ್ಗುಡು. ಈ ಚೋಟ ಫೋನು ಚೋಟು ಹತ್ರ ಇರ್ಲಿ, ಹೊಸ ಫೋನು ನಿನ್ನ ಹತ್ರ ಇರ್ಲಿ. ಓ ಹಂಗೆ ಇಸ್ಯಾನು? ಅಕ್ಕ ಬಾರಕ್ಕ, ಫೋನ್ ನೋಡೋಣ. ಸರಿ ಸರಿ ನಡಿ. ಅಪ್ಪ, ಸರಿ ಅಪ್ಪ, ನೀವು ಹಿಂಗತ್ರ ನಮ್ ಧೈರ್ಯನೂ ಕುಸ್ತೋಯ್ತದೆ. ತಪ್ಪು ಮಾಡ್ಬಿಟ್ಟೆ ಅಲ್ವೇ ನಾನು? ಇಲ್ಲವ, ದೇವ್ರಂಗೆ ನಮ್ಮ ಮನೆಗೆ ಬಂದು ನನ್ನ ತಂಗಿಯವನ್ ಪಿರಾಣೆ ಉಳಿಸಿದ ಮಹಾತಾಯಿ ನೀವು. ಅಯ್ಯೋ, ಸರಿ, ಮಗ ಹೆಂಗೈತೆ? ಚಾಮುಂಡವ್ವ, ಎಂತ ಕೆಲಸ ಮಾಡಿಸ್ಬಿಟ್ಟವ ನನ್ನ ಕೈಲಿ ನೀನು. ಅಯ್ಯೋ, ಅಪ್ಪ, ನಿನ್ನಿಂದ ಯಾವ ತೆಪ್ಪ ಹಾಕಿಲ್ಲ, ಯಾವ ಜೀವನವೂ ಹಾಕಿಲ್ಲ. ಅಯ್ಯೋ ಅಪ್ಪ, ನಿನಗೆ ಗೊತ್ತಿರೋ ವೈದ್ಯ ಈ ಊರ್ನ ಬೇರೆ ಯಾರಿಗೂ ಗೊತ್ತಿಲ್ಲ. ನನ್ನ ತಂಗಿಯವನ್ ಮಗಿನ ನೀನು ಹೊಟ್ಟೆನ ಹುಟ್ಟಿರೋ ಕೂಸು ಅನ್ಕೊಂಡು ಮಗಿಗೆ ಮದ್ ಮಾಡ್ಕೊಡವ. ಅಯ್ಯೋ ದೇವ್ರೆ, ಓನಪ್ಪ ಇದು ಇಟೆಲ್ಲ ನನ್ನ ಕೈಯಿಂದ ಆದ್ಮ್ಯಾಕು ಮದ್ದು ಮಾಡಿಕೊಡು ಅಂತ ಕೇಳ್ತಿದ್ಯಲ್ಲಪ್ಪ. ನೀನ್ ಮದ್ ಕೊಟ್ರೆ ಮಗಿ ಹುಷಾರ್ ಆಗೇ ಆಯ್ತದೆ. ನೀನ್ ಮದ್ ಕೊಡೋ ಗಂಟ ನಾನು ಇಲ್ಲಿಂದ ಹೋಗಕ್ಕಿಲ್ಲವ. ಪರೀಕ್ಷೆ ಮಾಡಬೇಡ ಸಿರಿ, ಈಗಾಗಲೇ ನನ್ನ ಕೈಯಿಂದ ಒಂದು ತೆಪ್ಪ ಆಗ್ಬಿಟ್ಟದೆ. ಮತ್ತೆ ಇನ್ನೊಂದು ತೆಪ್ಪ ಆಗ್ಬಿಟ್ರೆ ಬೇಡ ಕಣ್ಸಿರಿ, ಬೇಡ. ಅಮ್ಮವ್ರಿಗೆ ಸ್ನೇಹಂಗೆ ಗೊತ್ತಾದ್ರೆ ಕೋಪ ಮಾಡ್ಕೊತಾರೆ.
ಅವ ಈಗ ನಮ್ಗೆ ಸಮಯ ಇಲ್ಲವ. ಮಗು ಬದುಕೋದು ಬಿಡೋದು ಎಲ್ಲ ನಿನ್ನ ಕೈನಾಗೆ ಐತೆ. ನೀನೇನಾದರೂ ಮಾಡ್ಬೇಕವ. ನೀನು ನಂಬ್ಕೊಂಡು ಇಲ್ಲಿ ಗಂಟ ಬಂದೆ, ಬರೀ ಕೈನ ಕಳಿಸ್ಬಿಡವ. ಪುಟ್ಟಮ್ಮೆ, ಅಳಿಯಂದ್ರೆ ಹೇಳ್ತಾ ಇರೋದು ಸರಿಯಾಗೈತೆ. ಬೇರೆ ಏನು ಯೋಚನೆ ಮಾಡದೆ ದೊಡ್ಡ ಮನ್ಸು ಮಾಡಿ ಔಷಧಿ ಮಾಡಿಕೊಟ್ಬಿಡು. ಸಾನೆ ಟೈಮ್ ಇಲ್ಲ ಅಂತ ಬೇರೆ ಹೇಳ್ತಾವ್ರೆ. ಸಿರಿ, ಮಕ್ಕಳಿಗೆ ನಂಜೇರಿದ್ರೆ ಅದನ್ನ ಇಳಿಸೋ ಶಕ್ತಿ ಮಾಂಜಲಿ ಸೊಪ್ಪಿನ ರಸಕ್ಕೆ ಇರೋದು. ಇದನ್ನ ಮಗಿನ ಬೆನ್ನಿಗೆ ಒಂದೊಂದು ಗಂಟೆಗೂ ಹಾಕಿ ಸವರ್ತಾ ಇರಬೇಕು. ಹಾಂ, ಆಮೇಲೆ ಇದೈತಲ್ಲ, ತಾಯಿ ಎದೆ ಹಾಲಿನಾಗೆ ಒಂದು ಚಿಟಿಕೆ ಬೆರೆಸ್ಬಿಟ್ಟು ಕುಡಿಸ್ಬೇಕು. ಮಗಿನ ದೇಹದಾಗಿರೋ ನಂಜೆಲ್ಲ ಮೂತ್ರದಾಗ ಆಚ್ಕೋಗ್ಬಿಡ್ತದೆ. ಆದರೂ ಆಸ್ಪತ್ರೆ ಔಷಧಿ ಮುಂದೆ ಈ ಔಷಧಿ ಅವ ಅರ್ಸ್ಬಿಟ್ಟು ಕೊಡವ. ನಂಗೆ ನಿನ್ನ ಮ್ಯಾಕೆ ನಂಬಿಕೆ ಐತೆ. ನಿನ್ನ ಕೈನಾಗೆ ಆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ಗೊತ್ತವಳೆ. ನಿನ್ನ ಕೈನಾಗ ಆ ತಾಯಿ ಸ್ಟೆಪ್ ಮಾಡ್ಸಕ್ಕಿಲ್ಲ. ದೊಡ್ಡ ದೊಡ್ಡ ಡಾಕ್ಟ್ರಲ್ಲಿ ಕೊಡೋದು ಔಷಧಿ, ಅದೇ ನೀನು ಕೊಡೋದು ವಿರುದ್ಧ. ಇದ್ರಾಗೆ ಎಲ್ಲ ರೋಗ ಕಳಿಯೋ ಗುಣ ಐತೆ. ಡಾಕ್ಟರ್, ರಿಪೋರ್ಟ್ ಇನ್ನೇನು 10 ನಿಮಿಷದಲ್ಲಿ ಬರುತ್ತೆ. ಆ್ಯಕ್ಚುಲಿ ನಾನು ಹೇಳಕ್ಕೆ ಬಂದಿರೋದು ಅಂದರೆ ನನ್ನ ಮಗು ಡಾಕ್ಟರ್ ಆಗಿ ನಾನು ಸುಳ್ಳು ಹೇಳೋಕ್ಕಾಗಲ್ಲ. ಮಗು ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಡಾಕ್ಟರ್, ನೀವು ಟ್ರೀಟ್ಮೆಂಟ್ ಶುರು ಮಾಡಿ. ಶುರು ಮಾಡಿದ್ದೀವಿ, ಆದರೆ ಮಗು ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿಲ್ಲ. ಮಗು ರೆಸ್ಪಾನ್ಸ್ ಹೀಗೆ ಇದ್ದರೆ ನಾವೇನು ಹೇಳೋಕ್ಕಾಗಲ್ಲ. ನನ್ನ ಮಗುಗೆ ಏನೂ ಆಗಬಾರ್ದು. ನನ್ನ ಮಗುಗೆ ಏನೂ ಆಗಬಾರ್ದು. ಏನಾಯ್ತಂಗವಾ? ಶ್ರೀ, ಮಗು ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಇದೆ ಅಂತ ಹೇಳ್ತಿದ್ದಾರೆ. ಏನು ಹೇಳೋಕ್ಕಾಗಲ್ಲ ಅಂತ ಅಂದ್ರು ಡಾಕ್ಟರ್. ಅಣ್ಣಯ್ಯ, ನನ್ನ ಮಗು ಅವ್ವ ಅನ್ನೋಕೆ ಮುಂಚೆನೆ ಏನೋ ಹಾಕಿಲ್ಲ. ನಿನ್ ಬಾ ಕುಂತ್ಕೊ. ಅಳ್ಬೇಡ, ಕುಂತ್ಕೊ. ಅಳ್ಬೇಡವಾ? ನೀವು ಹೋಗ್ಬಿಟ್ಟು ತಗೊಂಡ್ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.